ಝೂ ಇದೆ. ಝೂ ಅವನೇನು ಹಂಗ ನಡ್ಕೊಂಡು ಹೋಗ್ತಾನೆ. रुको जरा सबर ಜನ್ಮದ ಫ್ರೆಂಡ್. कौन है ये लोग ಏನದು? ವೆಲ್ಕಮ್ ಟು ಅವರ್ ಚಾನೆಲ್ ಕನ್ನಡಿಗಾಸ್ ಇನ್ ಪೋಲ್ಯಾಂಡ್. ಇದು ಫಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಕನ್ನಡ ಚಾನೆಲ್ಗೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ರೆಡಿ ಆಗಿಬಿಟ್ಟು ಈಗ 11 o'clock ಆಯಿತು. ರೆಡಿಯಾಗಿ ಹೊರಟಿದ್ದೀವಿ. ಫಸ್ಟ್ ಝೂಗೆ ಹೋಗೋಣ ಅಂತ. ಇಲ್ಲಿ ಒಂದು 4 kilometers ಟು ದ ಓಲ್ಡ್ ಟೌನ್ಗೆ ಝೂ ಇದೆ. ಝೂಗೆ ಹೋಗೋಣ ಅಂತ. ಸಿದ್ಧ ಟ್ರಾಮ್ ಸ್ಟೇಷನ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಒಂದು ಝೂಗ್ ಒಂದು 5 minutes ಹಾಗೆ ನಡ್ಕೊಂಡು ಹೋಗ್ಬೇಕು. ವಾಕಬಲ್ ಡಿಸ್ಟೆನ್ಸ್ ಇದೆ. 5 minutes ಆಗುತ್ತೆ. ಈಗಾಗಲೇ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ನಾವು ಪೋಲೆಂಡ್ನ ಕ್ಯಾಪಿಟಲ್ ವಾರ್ಸಾದಲ್ಲಿ ಇದ್ದೀವಿ. ನ್ಯೂ ಇಯರ್ ಹಾಲಿಡೇಸ್ಗೆ ನಾವು ವಾರ್ಸಾಗೆ ಹೋಗಿದ್ವಿ. ಪೋಲೆಂಡ್ನ ಸ್ಟೆಚಿನ್ ಅಂತ ಸಿಟಿಯಲ್ಲಿ ನಾವು 1 ವರ್ಷದಿಂದ ಇದ್ದೀವಿ. ಚಳಿ ಇದೆ. ಮಳೆನೂ ಬರ್ತಾ ಇತ್ತು ಬೆಳಗ್ಗೆ. ಇವಾಗ ಮಳೆ ಏನಿಲ್ಲ, ಬಟ್ ಸ್ವಲ್ಪ ಚಳಿ ಇದೆ. ನಾವು ಇದೇ ಎಂಟ್ರೆನ್ಸ್ ಅನ್ಕೊಂಡ್ ಬಂದ್ವಿ, ಬಟ್ ಯಾರು ಇಲ್ಲ. ಹುಡ್ಕೊಂಡು ಬರೋದೇ ಆಯ್ತು. ಟಿಕೆಟ್ಸ್ ಅಂತ ಇದೆಯಲ್ಲ ಅಲ್ಲಿ. ಇದು ಕ್ಲೋಸ್ ಮಾಡಿದ್ರು ಅಷ್ಟೇ. ಓಕೆ, ಇದು ಕ್ಲೋಸ್ ಇದೆ. ಇನ್ನು ಬೇರೆ ಮುಂದೆ ನೋಡ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಷ್ಟೇ ಇಳ್ಕೊಂಡು. ಇಲ್ಲೇನು ಇಲ್ಲ, ಯಾರು ಇಲ್ಲ. ಇದು ಫುಲ್ ಪಾರ್ಕ್ ತರ ಇದೆ. ಇದು ಸಮ್ಮರ್ ಅಲ್ಲಿ ಆಗಿದ್ರೆ ಫುಲ್ ಗ್ರೀನರಿ ಇರುತ್ತೆ. hours later. 5 minutes ಅನ್ಕೊಂಡ್ವಿ. ಟ್ರಾಮ್ ಅಲ್ಲಿ ಇಳ್ಕೊಂಡು 10 minutes ಆಯ್ತು. ಇದು ಟಿಕೆಟ್ ಕೌಂಟರ್. ಟಿಕೆಟ್ ತಗೋಬೇಕು ಇದೆ ಅನ್ಸುತ್ತೆ. ಟಿಕೆಟ್ ಕೌಂಟರ್. ಬೇಬಿ ನಡ್ತೀರಾ ಇಲ್ಲ ಕೂತ್ಕೊಂಡು ನೋಡ್ತೀರಾ? ಫ್ಲೆಮಿಂಗೋಸ್ ಅಂತ ಏನೂ ಇಲ್ಲ ಈಗ. ಸರಿ, ಎಲ್ಲಾದ್ರೂ ಹೋಗ್ತೀವಲ್ಲ ಅವಾಗ ನಿಲ್ಸ್ತೀನಿ. ಸೊ ವಿಂಟರ್ ಅಲ್ವಾ, ಅಷ್ಟು ಏನು ಇರಲ್ಲ ಅನ್ಸುತ್ತೆ. ಇರಲ್ಲಿ ನೋಡಿದ್ರಾ? ಅನ್ಸಿಲ್ವಾ? ಏನು ಇಲ್ಲ, ಇಲ್ಲಿ ಮುಂದೆ ಹೋಗೋಣ. ಸೈಕಲ್ಸ್ ಇಟ್ಟಿದ್ದಾರೆ. ಬಂಗಾರ ಇಲ್ಲಿ ಮುಂದೆ ಇಳಿಬೋದು ಬೇಬು. ಮುಂದೆ ಅಲ್ಲಿ ನೋಡಿ ಸೈಕಲ್ ಇದಾವ ನೋಡಿ. ಅಲ್ಲಿ ಸೈಕಲ್ ಅಲ್ಲಿ ಕುತ್ಕೊಂಡ್ಬೇಕಿದ್ರೆ ಸೈಕಲ್ ಹೊಡ್ಕೊಂತ ಹೋಗ್ಬೋದು ಪಾರ್ಕ್ ಸುತ್ತಾಡ್ಲಿಕ್ಕೆ. ಅಲ್ಲಿ ನೋಡಿ ಸಾಯ್ತಾನ ಏನದು? ಅವನೇನು ಹಂಗ ನಡ್ಕೊಂಡು ಹೋಗ್ತಾನೆ. रुको जरा सबर करो ಬಂದಾನ. ಎಷ್ಟು ಫಾಸ್ಟ್ ನಮ್ ಜೊತೆಲೆ ಅವನು ಹೋಗ್ತಾ ಇದ್ದಾನ. ಅವರು ಸ್ಟಾರ್ಟ್ ಆದಾಗ ಅವನು ಅಷ್ಟು ಬೇಗ ಮುಂದೆ ಹೋದ.
ಕ್ಯಾರೆಟ್ ನೋಡಿದ್ದೀವಿ. ರೈಟ್ 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 ಅಲ್ಲಿ ಲೆಫ್ಟ್ ಅಲ್ಲಿ ಮೇಲೆ ನೋಡಿ ನೋಡಿ ಅಲ್ಲಿ ನೋಡಿ ನೀವು ಅಲ್ಲಿ 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 ನೋಡಿ ಅಮ್ಮ ನೋಡಿ ಅಮ್ಮ ಫೋಟೋ ಇಸ್ತಿದ್ದಾರೆ ಅಪ್ಪ ನೋಡಿ ಬ್ಲೂ ಕಲರ್ ಕ್ಯಾರೆಟ್. ಇಲ್ಲೆಲ್ಲ ಖಾಲಿ ಖಾಲಿ ಇದೆ, ಏನೂ ಇಲ್ಲ, ಯಾವ ಅನಿಮಲ್ಸ್ ಇಟ್ಟಿಲ್ಲ. ಇಲ್ಲಿ ಫುಲ್ ಓಪನ್ ಇದೆ ಅಲ್ಲ, ಚಳಿ ಅಲ್ವಾ ಇವಾಗ, ಅದಕ್ಕೆ. ಏನದು ಕ್ರೌ. ಝೂ ಅಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು. ಯಾಕೆಂದರೆ ನಮಗೆ ಒಂದು ದಿವಸ ಮನೇಲಿ ಕೂತ್ಕೊಂಡಿರೋ ಅಂತಂದರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 4ರಿಂದ 5 ತಿಂಗಳ ಕಾಲ ವಿಂಟರಲ್ಲಿ ಇವು ಒಳಗೇ ಇರ್ತವೆ. ಹೀಗೆ ಹೊರಗಿರಬೇಕಾಗಿದ್ದ ಜಾಗದಲ್ಲಿ ಒಳಗಡೆ ಇರ್ತವೆ. ತುಂಬ ಡಿಪ್ರೆಸ್ಡ್ ಅಂತ ಹೇಳಿ ಅನ್ನಿಸ್ತಾ ಇದ್ವು ಎಲ್ಲ ಆ್ಯನಿಮಲ್ಸ್ ಕೂಡ. ఏంటిదమ్మా అది? రైనోసరస్. ಆನೆ ಮರಿ ತರ ನಡೀತೈತಾ? అర్థం జరిగింది. బేబీ చూడు ఒకసారి. ನಾವಿಲ್ಲ ಆನಿಮಲ್ಸ್ ನೋಡ್ತಾ ಇದ್ರೆ ಅವ್ನು ನೋಡಿ ಏನು ಮಾಡ್ತಾರೆ. ಝೂ ಬಂದಿದ್ದೆ ಅವನಿಗೋಸ್ಕರ. ಇಲ್ಲಿ ನಾವು ಈ ಮಂಕಿ ಮಾಡೋದೆಲ್ಲ ಅವ್ನು ಮಾಡ್ತಾ ಇದ್ದಾನೆ ಅಷ್ಟೇ.
ಏನು ಹೋದ ಜನ್ಮದ ಫ್ರೆಂಡಾ? कौन है ये लोग? कहाँ से आते हैं? ಅಲ್ಪಕ್ಕೆ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ. ಎಲ್ಲ ಬೆನ್ ತೋರಿಸ್ತದ. ಏನೋ ಕೊಂಡದ ಏನದು ಏನದು ಏನು ಕೊಂಡ? ಒಳಗೆ ಏನದು ನೀಟ್ ಅಲ್ಲ ಏನು ಕೂಪಾಡಿ ಹಿಂಗೆ ಬಾಯಿ ಹೊರಗೆ ಎಲ್ಲಿದೆ ನೋಡಮ್ಮ. ಹಿಂದೆನೇ ಇದೆ, ನಿನ್ನ ಥರನೇ ಕೂತ್ಕೊಂಡಿದ್ದಾನೆ. ಏನ ಹೆಸರು? ಅದೇನದು? ಏನು ಸ್ನೇಕ್ ಬೇಬಿದು? ಓಕೆ ಓಕೆ ಅಪ್ಪತ್ತು ಹೋಗ್ಲಿ ಬಿಡು. ಹೋಯ್ತು ಬಂತು. ವಾಕ್ ಮಾಡ್ತಾ ಇತ್ತು ವಿಡಿಯೋ ಹಂಗಂಗೆ ಹಂಗೆ ಮಾಡ್ತಾಯ್ತು. ಹಂಗೆ ಮಾಡ್ತಾಯ್ತಾ? ನಮಗೆ ನಡೆದು ಸುಸ್ತಾಯಿತು. ಇನ್ನು ಸ್ಟಾಲಲ್ಲಿ ಕೂತಿದ್ದ, ಹಾಗೆ ಅವನಿಗೆ ನಿದ್ದೆನೂ ಬಂತು. 12 o'clock ನಾವು ಝೂ ಒಳಗೆ ಬಂದ್ವಿ. ಇವಾಗ 3:40 ಆಗಿದೆ ಟೈಮ್. ಮಧ್ಯಾಹ್ನ ಊಟ ಇಲ್ಲ. ಬಂದಾಗ ಸ್ಟಾರ್ಟಿಂಗಲ್ಲಿ 12:30 ಹಾಗೆ ಏನದು ಫ್ರೆಂಚ್ ಫ್ರೈಸ್ ತಿಂದಿದ್ವಿ. ಕಾಫಿ ಕುಡಿದು ಫ್ರೆಂಚ್ ಫ್ರೈಸ್ ತಿಂದಿದ್ವಿ ಅಷ್ಟೇ. ಆಮೇಲಿಂದ ಏನೂ ತಿಂದಿರಲಿಲ್ಲ. 3:40 ಆಗಿದೆ. ಇಲ್ಲಿ ಝೂ ಅಲ್ಲೆಲ್ಲ ಓಡಾಡಿಕೊಂಡು ನೋಡೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಇವಾಗ ಇಲ್ಲಿ ಏನಾದರೂ ತಿನ್ನೋಣ ಅಂತ ಇಲ್ಲಿ ಚಿಕ್ಕದ ಕಫೆ ಇದೆ, ಸೊ ತಿನ್ನೋಣ ಅಂತ ಇಲ್ಲಿ ಕೂತಿದ್ದೀವಿ. ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಆಲ್ರೆಡಿ. ಸುಸ್ತಾಗ್ಬಿಟ್ಟಿದೆ. ನಮಗೂ ಸುಸ್ತು ಮಾಡಿಸ್ದ. ಝೂ ನೋಡಿ ಆಯಿತು. 3:45 4 o'clock ಆಯ್ತು ಅನ್ಸುತ್ತೆ. ಕತ್ಲಾಗ್ಲಿ ಸ್ಟಾರ್ಟ್ ಆಗಿ ಸನ್ಸೆಟ್ ಆಗಿದೆ, ಕತ್ಲಾಗಲಿ ಸ್ಟಾರ್ಟ್ ಆಗಿದೆ. ಮನೆ ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿತ್ತು ಝೂ ಅಲ್ಲಿ ನೋಡಿದ್ರು. ಅಂದ್ರೆ ವಿಂಟರ್ ಎಲ್ಲ ಚಳಿ ಇರುತ್ತೆ, ಅದಕ್ಕೆ ಆನಿಮಲ್ಸ್ ಎಲ್ಲ ಒಳಗೆ ಇಟ್ಟಿದ್ರು. ಮತ್ತೆ ಸಜೆಷನ್ ಏನಂದ್ರೆ ಸಮ್ಮರ್ ಅಲ್ಲಿ ಬನ್ನಿ. ನಂಗೆ ನ್ಯೂ ಇಯರ್ ವೆಕೇಶನ್ ತರ ಎಲ್ಲಾದ್ರೂ ಹೋಗ್ಬೇಕಿತ್ತು, ಅದಕ್ಕೆ ವಿಂಟರ್ ಅಲ್ಲೇ ಬಂದ್ವಿ. ನ್ಯೂ ಇಯರ್ಗೆ ಅಂತ ಹೇಳ್ಬೇಕು, ವಾಸಾಗೆ. ಹಾಗೆ ಝೂ ನೋಡೋಣ. ಮಗ ಇದ್ದಾನೆ, ಆನಿಮಲ್ಸ್ ಎಲ್ಲ ಇಷ್ಟ ಅಲ್ಲ ಮಕ್ಳಿಗೆ ಅಂತೇಳಿ ಅವನಿಗೂ ಆನಿಮಲ್ಸ್ ಅಂದ್ರೆ ಇಷ್ಟ, ಅದಕ್ಕೆ ಬಂದ್ವಿ ಝೂಗೆ. ಯಾರಾದ್ರೂ ಮೊದ್ಲೇ ಪ್ಲಾನ್ ಮಾಡಿ ಬರೋರಿದ್ರೆ ಸಮ್ಮರಲ್ಲಿ ಬನ್ನಿ. ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ಳು ವಾರ್ಸಾದಲ್ಲಿದ್ದಾಳೆ. ಅವಳನ್ನ ನೈಟ್ ಮೀಟ್ ಮಾಡಿಕೊಂಡು Airbnb ಹೋದ್ವಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಕ್ಷೇಮ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.